ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಬಂದಿದ್ದು ಮೈಸೂರಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ರಾಮದೇವರ ದೇವಸ್ಥಾನ ಚುಂಚನಕಟ್ಟೆಗೆ. ಈ ಊರಿಗೆ ಚುಂಚನಕಟ್ಟೆ ಅನ್ನೋ ಹೆಸರು ಹೇಗೆ ಬಂತಪ್ಪ ಅಂದ್ರೆ, ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ವನವಾಸದ ಸಮಯದಲ್ಲಿ ಇಲ್ಲಿ ನೆಲೆಸಿದ್ರು ಅನ್ನೋ ನಂಬಿಕೆ ಇದೆ. ಆ ಸಂದರ್ಭದಲ್ಲಿ ಇಲ್ಲಿನ ನಿವಾಸಿಗಳಾದಂತಹ ಚುಂಚ ಮತ್ತು ಚುಂಚಿ ಎಂಬ ರಾಕ್ಷಸರನ್ನ ಸಂಹಾರ ಮಾಡಿದ್ರು. ಆ ಒಂದು ಕಾರಣದಿಂದ ಈ ಊರಿಗೆ ಚುಂಚನಕಟ್ಟೆ ಅನ್ನೋ ಹೆಸರು ಬಂದಿದೆ ಅನ್ನೋ ನಂಬಿಕೆ ಇದೆ. ಈ ದೇವಾಲಯದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಬೇರೆ ದೇವಸ್ಥಾನಗಳಲ್ಲಿ ನಾವು ಶ್ರೀರಾಮನ ಎಡಭಾಗದಲ್ಲಿ ಸೀತಾಮಾತೆಯನ್ನು ನೋಡಬಹುದು. ಆದರೆ ಈ ದೇವಸ್ಥಾನದಲ್ಲಿ ಸೀತಾಮಾತೆಯು ಶ್ರೀರಾಮನ ಬಲಭಾಗದಲ್ಲಿ ನಿಂತು ದರ್ಶನ ನೀಡುತ್ತಾಳೆ. ಸೀತಾಮಾತೆಯು ಸ್ನಾನ ಮಾಡಲು ಲಕ್ಷ್ಮಣ ಬಾಣ ಹೂಡಿದಾಗ ಅರಿಶಿಣ, ಎಣ್ಣೆ ಮತ್ತು ಶಿಕಾಕಾಯಿ ಬಣ್ಣದ ನೀರು ಚಿಮ್ಮುತ್ತದೆ. ಇದನ್ನು ನಾವು ಇಂದಿಗೂ ಜಲಪಾತದಲ್ಲಿ ಕಾಣಬಹುದು. ದೇವಸ್ಥಾನದ ಪಕ್ಕದಲ್ಲೇ ಚುಂಚನಕಟ್ಟೆ ಜಲಪಾತ ಇದೆ. ಆದರೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ, ದೇವಸ್ಥಾನದ ಗರ್ಭಗುಡಿಗೆ ಆ ಜಲಪಾತದ ಶಬ್ದ ಸ್ವಲ್ಪವೂ ಕೂಡ ಕೇಳಿಸೋದಿಲ್ಲ. ಇದನ್ನ ನಾವು ಜಾತ್ರೆಯಲ್ಲಿ ತೇರೆಳೆಯುವಾಗ ಬಾಳೆಹಣ್ಣಿಗೆ ಚುಚ್ಚಿಬಿಟ್ಟು ತೇರಿಗೆ ಇದನ್ನ ಎಸಿತೀವಿ. ಸೊ ಇದರ ಹೆಸರು ಯಾರಿಗೆಲ್ಲ ನೆನಪಿದೆಯೋ ಅವರು ಇದರ ಹೆಸರನ್ನ ಕಾಮೆಂಟ್ ಮಾಡಿ. ದರ್ಶನ ಮುಗಿಸಿ ಹೊರಡ್ತಿರುವಾಗ ಇಲ್ಲಿ ತುಂಬಾ ಕೀ ಚೈನ್ಸ್ ನ ನೋಡಿದೆ. ಆದ್ರೆ ನನಗಿಷ್ಟ ಆಗಿದ್ದು ಮರದಲ್ಲಿ ಮಾಡಿರುವಂತಹ ಈ ಗದೆ ಕೀ ಚೈನ್. ಸೊ ಇದನ್ನ ಪರ್ಚೇಸ್ ಮಾಡಿ ಇಲ್ಲಿಂದ ಹೊರಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.